ರುಚಿಯಾದಂಥ ಕೇಸರಿಬಾತಿಗೆ ಎಷ್ಟು ತುಪ್ಪ ಹಾಕಬೇಕು, ಸಕ್ಕರೆ ಹಾಕಬೇಕು, ರವೆ ಹಾಕಬೇಕು, ಯಾವುದನ್ನು ಯಾವಾಗ ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಎಷ್ಟೊಂದು ಕನ್ಫ್ಯೂಷನ್ ಕ್ವೆಶನ್ಸ್ ಅಲ್ವಾ. ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ನು 1 2 3 4 ಫಾರ್ಮುಲಾ. ಇದನ್ನು ಫಾಲೋ ಮಾಡಿದರೆ ಕೇಸರಿಬಾತು ಫೇಲ್ ಆಗೋ ಚಾನ್ಸೇ ಇಲ್ಲ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಬಿಗಿನರ್ಸ್ಗೆ ಒಂದು ಇಂಪಾರ್ಟೆಂಟ್ ಟಿಪ್ಪು, ಅದೇನು ಅಂದರೆ ಕೇಸರಿಬಾತ್ ಮಾಡಬೇಕಾದ್ರೆ ದಪ್ಪ ತಳದ ಪಾತ್ರೆನ ಸೆಲೆಕ್ಟ್ ಮಾಡಿ. ದಪ್ಪ ತಳದ ಪಾತ್ರೆಯಲ್ಲಿ ಮಾಡಿದರೆ ಕೇಸರಿಬಾತು ಸಿಯೋದು ತುಂಬ ಕಡಿಮೆ, ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮ್ಯಾನೇಜ್ ಮಾಡ್ಕೋಬೋದು. ಈಗ ಇಲ್ಲಿ ಒಂದು ದಪ್ಪ ತಳದ ಪ್ಯಾನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಫಾರ್ಮುಲಾ ಸೈಡ್ಗೆ ಹೋಗೋಣ. 1 2 3 4 ಇದೇ ಕಪ್ಪಿನಲ್ಲಿ ಎಲ್ಲನೂ ಮೆಜರ್ ಮಾಡ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಈ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ತುಪ್ಪ. ಯಾವುದೇ ಕಪ್ಪನ್ನು ತಗೊಳ್ಳಿ, ಯಾವುದೇ ಲೋಟನಾದರೂ ತಗೊಳ್ಳಿ, ಅದರಲ್ಲೇ ಮೆಜರ್ ಮಾಡ್ಕೊಂಡು ಹೋಗಬೇಕು ಕೊನೆವರೆಗೆ. ಈಗ ನೋಡಿ, 1 ಕಪ್ಪಿನಷ್ಟು ತುಪ್ಪನ ಹಾಕಿ ಅದನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಿದೆ ಅಂದಾಗ ನೆಕ್ಸ್ಟ್ ನಾವು ಇದಕ್ಕೆ ಗೋಡಂಬಿನ ಸೇರಿಸಬೇಕಾಗುತ್ತೆ. ಗೋಡಂಬಿ ಅಷ್ಟು ಇಷ್ಟು ಅಂತೇನಿಲ್ಲ, ನಿಮಗೆ ಇಷ್ಟ ಬಂದಷ್ಟು ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆ ದ್ರಾಕ್ಷಿನೂ ಸಹ ಸೇರಿಸ್ಬೋದು. ಇವತ್ತು ಬರೀ ಗೋಡಂಬಿನ ಹಾಕಿ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ತುಪ್ಪ ಆಗಿದೆ ಅಲ್ವಾ. ಆ ಗೋಡಂಬಿ ಒಂದು 30 ಸೆಕೆಂಡ್ ಆದಮೇಲೆ ನೆಕ್ಸ್ಟ್ ನಾವು 2ನೇ ಸ್ಟೆಪ್ಪಿಗೆ ಹೋಗೋಣ. ಅದೇನು ಅಂದರೆ 2 ಕಪ್ಪಿನಷ್ಟು ರವೆ. ನಾನಿವತ್ತು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಹುರಿದಿರೋ ರವೆನಾದರೂ ತೊಗೊಳ್ಳಿ, ಹಸಿ ರವೆನಾದರೂ ತೊಗೊಳ್ಳಿ. 1 ಕಪ್ಪು ತುಪ್ಪಕ್ಕೆ 2 ಕಪ್ಪಿನಷ್ಟು ರವೆನ ಸೇರಿಸ್ತಾ ಇದ್ದೀನಿ. ಇಷ್ಟು ರವೆನಲ್ಲಿ ನಮಗೆ ಸುಮಾರು ಒಂದು 10 ರಿಂದ 12 ಜನಕ್ಕೆ ಕೇಸರಿಬಾತು ರೆಡಿ ಮಾಡಬಹುದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇವತ್ತು ಕೇಸರಿಬಾತನ್ನ ಮಾಡ್ತಾಯಿದ್ದೀನಿ. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಈ ರವೆನ ನಾವು ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. 1 ಕಪ್ಪಿನಷ್ಟು ತುಪ್ಪಗೆ 2 ಕಪ್ಪಿನಷ್ಟು ರವೆ ಹಾಕಿದರೂ ಸಹ ಏನಾಗುತ್ತೆ ಅಂದರೆ ಆ ರವೆ ಕೊನೆಗೆ ತುಪ್ಪನ ಹೊರಗಡೆ ಬಿಡುತ್ತೆ. ಅಲ್ಲಿವರೆಗೆ ಲೋ ಫ್ಲೇಮಲ್ಲಿ ಮಾತ್ರ ಹುರ್ಕೋಬೇಕು. ಟೈಮ್ ಎಷ್ಟೇ ಬೇಕು ಅಂತಂದರೆ ಸುಮಾರು ಒಂದು 5 ರಿಂದ 7 ನಿಮಿಷ ಬೇಕಾಗುತ್ತೆ ಲೋ ಫ್ಲೇಮಲ್ಲಿ. ಹೀಗೆ ಕೈ ಆಡಿಸ್ತಾ ಹುರಿಬೇಕಾಗುತ್ತೆ. ಈಗ ನಿಮಗೆ ಸ್ವಲ್ಪ ಅರ್ಥ ಆಗ್ತಿರ್ಬೋದಲ್ವಾ 1 2 3 4 ಅಂದರೆ ಏನು ಅಂತ. 1 ಕಪ್ಪು ತುಪ್ಪ, 2 ಕಪ್ಪು ರವೆ. ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ ಅಲ್ವಾ. ಮುಂದೆ ಇನ್ನೂ ಕೆಲವು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಅದು ಗೊತ್ತಾಯಿತು ಅಂತಂದರೆ ಬಿಗಿನರ್ಸ್ಗಂತೂ ಈ ಕೇಸರಿಬಾತ್ ವೀಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೋಡಿದ್ರೆ ಸುಮಾರು 5 ರಿಂದ 7 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದಿದ್ದೀನಿ. ಆ ತುಪ್ಪ ಎಲ್ಲ ಹೊರಗಡೆ ಬಂದಿದೆ, ತೇಲ್ತಾ ಇದೆ ಸೈಡ್ನಲ್ಲಿ. ಹಾಗೆಯೇ ಆ ರವೆ ಕಲರು ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದು ಹುರಿದು ರೆಡಿಯಾಗಿದೆ, ಚೆನ್ನಾಗಿ ಆಗಿದೆ ಅಂತ. ಇದು ತುಂಬಾ ಮುಖ್ಯ. ಈ ಸ್ಟೇಜ್ನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ 3 ಕಪ್ಪಿನಷ್ಟು ಸಕ್ಕರೆನ ಸೇರಿಸಬೇಕಾಗುತ್ತೆ. 1 ತುಪ್ಪ, 2 ರವೆ, 3 ಸಕ್ಕರೆ. ಎಷ್ಟು ಸುಲಭ ಅಲ್ವಾ ನೆನ್ಪಿಟ್ಕೊಳ್ಳೋದು. ಫಸ್ಟು ತುಪ್ಪ ಹಾಕಿ ಆಮೇಲೆ ರವೆ ಹಾಕ್ಕೊಂಡು ಹುರ್ಕೊಂಡು ಅದು ಹುರಿದು ಆದಮೇಲೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಫ್ಲೇಮ್ ಲೋನಲ್ಲೇ ಇದೆ. 3 ಕಪ್ಪಿನಷ್ಟು ಸಕ್ಕರೆನ ಹಾಕಿ ಲೈಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸಕ್ಕರೆ ಹಾಕಿದರೆ ರವೆ ಬೇಯುತ್ತಾ ಅಂತ ನಿಮಗೆ ಒಂದು ಕ್ವೆಶನ್ ಬರುತ್ತೆ. ಆದರೆ ರವೆನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬಿಟ್ಟಿದ್ದೀವಲ್ವ, ಕಲರು ಚೇಂಜ್ ಆಗಿದೆ, ಸುವಾಸನೆ ಬಂದಿದೆ, ಹಾಗೆಯೇ ಆ ತುಪ್ಪ ಹೊರಗಡೆ ಬಂದಿದೆ ಅಂದಮೇಲೆ ರವೆ ಚೆನ್ನಾಗಿ ಆಗಿದೆ ಅಂತಲೇ ಅರ್ಥ. ಅದಾದಮೇಲೆ ನಾವು ಇಲ್ಲಿ ಸಕ್ಕರೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಇದು ಮಿಕ್ಸ್ ಆಗಿದೆ ಅಂದಾಗ ಇದಕ್ಕೆ ಬಣ್ಣ ಸೇರಿಸಬೇಕಾಗುತ್ತೆ. ಬಣ್ಣಕ್ಕೆ ನಾನಿವತ್ತು ಕುಂಕುಮ ಹೂವನ್ನು ಬಿಸಿ ನೀರಿನಲ್ಲಿ ನೆನೆಸಿದಂಥ ಕುಂಕುಮ ಹೂವನ್ನು ಸೇರಿಸ್ತಾ ಇದ್ದೀನಿ. ಅದರ ಬದಲು ನೀವು ಫುಡ್ ಕಲರ್ನು ಸಹ ಸೇರಿಸ್ಬೋದು. ಇಲ್ಲಿ ಬಣ್ಣನ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಕುಂಕುಮ ಹೂವನ್ನು ಬಿಸಿ ನೀರಿನಲ್ಲಿ ನೆನೆಸಿರೋದ್ರಿಂದ ಒಳ್ಳೆ ಕಲರ್ ಬರ್ತಾಯಿದೆ. ಇದಕ್ಕೆ ಯಾವುದೇ ಆದಂಥ ಆರ್ಟಿಫಿಷಿಯಲ್ ಕಲರ್ನ ನಾನಿವತ್ತು ಸೇರಿಸಿಲ್ಲ. ಈಗ ಒಂದು ಸಾರಿ ರವೆ ಎಲ್ಲ ಚೆನ್ನಾಗಿ ಕಲರ್ ಬಂದಿದೆ ಅಂದಾಗ ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ, 4 ಕಪ್ಪಿನಷ್ಟು ಕುದಿತಿರೋಂಥ ನೀರನ್ನ ಸೇರಿಸಬೇಕಾಗುತ್ತೆ. ನಾನು ಮೊದಲೇ ರವೆ ಹಾಕಿದ ತಕ್ಷಣವೇ ನಾನಿಲ್ಲಿ ಅಗ್ಯಾರೋ ಕೆಟಲ್ನಲ್ಲಿ ನೀರನ್ನ ಕುದಿಸೋಕ್ಕೆ ಇಟ್ಟಿದ್ದೆ. ರವೆ ಹಾಕಿದಾಗಲೇ ನೀವು ಒಂದು ಸೈಡ್ನಲ್ಲಿ ನೀರನ್ನ ಕುದಿಸೋಕ್ಕೆ ಇಟ್ಟರೆ ಕರೆಕ್ಟಾಗಿ ಬರುತ್ತೆ. ಒಂದು ಸಾರಿ ರವೆ ಎಲ್ಲ ಹಾಕಿ ಸಕ್ಕರೆ ಎಲ್ಲ ಹಾಕಿ ಅದಾದಮೇಲೆ ನೀವು ನೀರನ್ನ ಕುದಿಸೋಕ್ಕೆ ಇಡೋಕ್ಕೆ ಹೋದರೆ ಲೇಟ್ ಆಗುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ, ರವೆ ಹಾಕಿದ ತಕ್ಷಣವೇ ಪಾತ್ರೆಗೆ ಹಾಕಿದ ತಕ್ಷಣವೇ ಕುದಿಸೋಕ್ಕೆ ಇಟ್ಟಿದ್ದೆ. ಅದು ಚೆನ್ನಾಗಿ ಕುದೀತಿರಬೇಕು. ಚೆನ್ನಾಗಿ ಕೊತ ಅಂತ ಕುದೀತಿರೋ ಅಂಥ ನೀರನ್ನು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಅದಕ್ಕೆ ಸೇರಿಸಬೇಕಾಗುತ್ತೆ. ಈಗ ನಿಮಗೆ ಗೊತ್ತಾಯ್ತಲ್ವಾ, 1 ತುಪ್ಪ, 2 ರವೆ, 3 ಸಕ್ಕರೆ, 4 ಕುದಿತಿರೋಂಥ ನೀರು. ಇದೇ ಆರ್ಡರ್ನಲ್ಲಿ ಇದೇ ಅಳತೆನಲ್ಲಿ ಹಾಕ್ಕೊಂಡು ಮಾಡ್ಕೊಂಡು ಹೋದರೆ ಈ ಕೇಸರಿಬಾತಿಗೆ ಪ್ರಮಾಣ ಎಷ್ಟಪ್ಪ, ಯಾವಾಗ ಏನು ಹಾಕಬೇಕಪ್ಪ ಅಂತ ಕನ್ಫ್ಯೂಷನ್ನೇ ಇರೋದಿಲ್ಲ. ಎಕ್ಸಲೆಂಟ್ ಆದಂಥ ಕೇಸರಿಬಾತ್ ಬರುತ್ತೆ. ಈ ಕೇಸರಿಬಾತು ಬಿಗಿನರ್ಸಿಗೆ. ಇದನ್ನು ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು. ನಾನು ಆಗಲೇ ತುಂಬ ವೀಡಿಯೋಗಳನ್ನ ರಿಲೀಸ್ ಮಾಡಿದ್ದೀನಿ. ಅರ್ಧ ತುಪ್ಪ, ಅರ್ಧ ಎಣ್ಣೆ ಹಾಕಿ ಮಾಡ್ಬೋದು. ತುಪ್ಪನ ಮೊದಲು ಅರ್ಧ ಹಾಕಿಬಿಟ್ಟು ಕೊನೆ ಅರ್ಧ ಹಾಕ್ಬೋದು. ಆಗ ಅದು ಇನ್ನೂ ಒಂದು ರೀತಿ ಬರುತ್ತೆ, ಹೋಟೆಲ್ ಸ್ಟೈಲ್ನಲ್ಲಿ ಬರುತ್ತೆ.
ಈ ಸ್ಟೇಜಿನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಳತೆ ಆಚೆ ಈಚೆ ಹೋಗೋ ಚಾನ್ಸೇ ಇಲ್ಲ. 1 2 3 4 ಇದನ್ನು ಫಾಲೋ ಮಾಡಿದರೆ ಎಕ್ಸಲೆಂಟ್ ಆದಂಥ ಕೇಸರಿಬಾತು ಬರುತ್ತೆ. ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೋದು. ಒಂದು ಸಾರಿ ಇದು ನಿಮಗೆ ಕಂಫರ್ಟಬಲ್ ಆದ ತಕ್ಷಣವೇ ನಿಮಗೆ ಇಷ್ಟ ಬಂದಂತೆ ಇದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ತುಪ್ಪನ ಇನ್ನೂ ಜಾಸ್ತಿ ಹಾಕ್ಬೋದು, ಸ್ವಲ್ಪ ಎಣ್ಣೆ ಸೇರಿಸ್ಬೋದು. ಬಿಗಿನರ್ಸು ಈ ರೀತಿ ಕಲ್ತ್ಕೊಬಿಟ್ಟು ಒಂದು ಸಾರಿ ಇದು ಕಂಫರ್ಟಬಲ್ ಆದ ತಕ್ಷಣವೇ ನಿಮಗೆ ಹೇಗೆ ಬೇಕು ಹಾಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಪ್ರಾಬ್ಲಮ್ಮೇ ಇಲ್ಲ. ಈಗ ನೋಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಇದು ಗಟ್ಟಿಯಾಗಿದೆ ಅಂದಾಗ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲೇ ಇದನ್ನು 1 ರಿಂದ 2 ನಿಮಿಷ ಬೇಯಿಸಬೇಕಾಗುತ್ತೆ. ಪಾತ್ರೆ ದಪ್ಪ ತಳದ ಆಗಿರೋದ್ರಿಂದ ಇದು ಕೆಳಗಡೆ ಸಿಯೋ ಚಾನ್ಸೇ ಇಲ್ಲ. ಈಗ ನೋಡಿದರೆ 1 ರಿಂದ 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದಿದ್ದೀನಿ. ರುಚಿಯಾದಂಥ ಕೇಸರಿಬಾತು ರೆಡಿಯಾಗಿದೆ. ತುಂಬಾ ಸಿಂಪಲ್ಲು, ನೆನಪಿಟ್ಕೊಳ್ಳೋದು 1 2 3 4 ತಲೆಯಲ್ಲಿ ಇಟ್ಕೊಳ್ಳಿ. ಕೇಸರಿಬಾತ್ ಅಳತೆ ಆಗಲಿ, ಯಾವುದನ್ನು ಯಾವಾಗ ಹಾಕಬೇಕು ಅನ್ನೋ ಆರ್ಡರ್ ಮರ್ತೋಗೋ ಚಾನ್ಸೇ ಇಲ್ಲ. ನಿಮಗೆಲ್ಲ ಈ ರೆಸಿಪಿ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತಾನೆ. ಎಲ್ಲರಿಗೂ ಥ್ಯಾಂಕ್ ಯು. ಬೈ ಬೈ, ಸಿ ಯು.